ನೋಡಿ, ಜನೌಷಧಿ ಕೇಂದ್ರ ಜನಸಾಮಾನ್ಯದ ಆರೋಗ್ಯ ಮೇಲೆ ಅದು ಪರಿಣಾಮ ಬೀಳುವಂಥ ಒಂದು ಕ್ಷೇತ್ರ ಆಗಿದೆ. ಪ್ರತಿಯೊಂದು ಜನೌಷಧಿ ಕೇಂದ್ರ ಕೂಡ ಒಂದು ನಿಯಮ ಮತ್ತೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ, ಅದು ಹೇಗೆ ಇರಬೇಕಂತೇಳಿ. ಯಾಕೆಂತೇಳಿ ಜನ ಅದು ಏನೋ ಒಂದು ಔಷಧ ಒಂದು ಕೇಂದ್ರ ಹೇಳಿಕೊಂಡು ಅಲ್ಲಿ ಬಂದು ತೆಕ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದಾಗ ಅದು ಸರಿಯಾಗಿ ನಡೀತಾ ಇದೆ ಇಲ್ವಾ, ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗ್ತದಿತ್ತು, ಅಲ್ಲಿ ಮದ್ದು ಬಿಟ್ಟು ಬೇರೆ ಏನಾದರೂ ಮಾರುತ್ತಾರಾ ಇದೆಯಾ? ಕೆಲವು ಜನೌಷಧಿ ಕೇಂದ್ರಗಳಲ್ಲಿ ನಮಗೆ ಬಂದ ದೂರು ಪ್ರಕಾರ ಬೇರೆಲ್ಲ ವಸ್ತುಗಳು ಮಾರ್ತಾರೆ ಔಷಧನ ಬಿಟ್ಟು. ಸೊ ಇದನ್ನು ನೋಡಲೇಬೇಕಲ್ಲ, ಇದನ್ನು ನೋಡಲೇಬೇಕು. ಔಷಧ ಬಿಟ್ಟರೆ ಬೇರೆ ಯಾರಿಗೂ ನೋಡಿ, ಇಷ್ಟು ಸಾವಿರ ಶಾಪ್ಗಳಿರುವಾಗ ಇದರಲ್ಲಿ ಎಲ್ಲವೂ ಕೂಡ ಎಲ್ಲ ಕಡೆ ಸರಿ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಅದನ್ನೊಮ್ಮೆ ಅವ್ರು ಚೆಕ್ ಮಾಡಿ ಬರೋದಷ್ಟೇ, ಅದು ರೇಡ್ ಅಂತಲ್ಲ, ಇಟ್ ಈಸ್ ಜಸ್ಟ್ ಚೆಕ್ಕಿಂಗ್ ಅಷ್ಟೇ. ಎಲ್ಲವೂ ಸರಿ ಇದ್ದರೆ ಅದು ಸರಿ ಇದೆ, ಹೆಚ್ಚು ಕಮ್ಮಿ ಇದ್ದರೆ ಅದೇನೇ ಹೆಚ್ಚು ಕಮ್ಮಿ ಇದೆ ಅದು ಕೂತು ಚರ್ಚಿಸಿ ನಾವು ಸೆಂಟ್ರಲ್ಗೆ ಹೇಳಬೇಕು, ನಿಮ್ಮ ಪಾಲಿಸಿ ಚೇಂಜ್ ಮಾಡಿ. ನನ್ನ ಹತ್ರ ಬಂದು ಭಾಳಷ್ಟು ಕಷ್ಟಗಳನ್ನು ದುಃಖಗಳನ್ನು ಇವತ್ತು ಜನೌಷಧಿ ಕೇಂದ್ರಗಳು ಹೇಳಿದ್ದಾರೆ, ನಮಗೆ ಸರಿಯಾದ ಸಮಯ ಮೆಡಿಸಿನ್ಸ್ ಬರೋದಿಲ್ಲ, ನಮಗೆ ಸ್ಟಾಕ್ ಸಿಕ್ಕುವುದಿಲ್ಲ, ನಾವೇನು ಮಾಡೋದು ಜನ ಬಂದಾಗ ಈ ರೀತಿ. ಸೊ ನಾವು ಅದಕ್ಕೆ ನಾವೇನು ಮಾಡಬೇಕು, ಒಂದು ರೀತಿಯಲ್ಲಿ ಹೋಗಿ ಡೀಟೇಲ್ ಆಗಿ ಒಂದು ಎನ್ಕ್ವೈರಿ ಮಾಡಬೇಕು, ಏನು ಪರಿಸ್ಥಿತಿ ಅರ್ಥ ಮಾಡಿಕೊಳ್ಬೇಕು. ಆದ ಕಾರಣದ ರೇಡ್ ಅಂತಲ್ಲ, ಅದು ಬಹುಶಃ ಅಲ್ಲಿ ಹೋಗಿ ಅಲ್ಲಿ ಪರಿಸ್ಥಿತಿ ಏನಿದೆ, ಅದು ವಿಚಾರ ಏನಿದೆ ಅದನ್ನು ತಿಳಿದುಕೊಂಡು ಅದನ್ನು ಇನ್ನೂ ಚೆನ್ನಾಗಿ ಉತ್ತಮವಾಗಿ ಅದನ್ನು ನಡೆಸ್ಕೊಳ್ಳಿಕ್ಕೆ, ಮತ್ತು ಯಾರು ನಡೆಸ್ತಾರೆ ಅವರ ಟೆನ್ಷನ್ ಕಡಿಮೆ ಮಾಡಲಿಕ್ಕೆ, ಅವ್ರಿಗಿರುವಂಥ ಸಮಸ್ಯೆಯನ್ನು ಕೇಂದ್ರ ಸಚಿವರು ಚರ್ಚೆ ಮಾಡಲಿಕ್ಕೆ ಬೇಕಾಗಿ ಇವತ್ತು ಮಾಡಿದಂತಹ ಒಂದು ಅವ್ರ ಇನ್ಸ್ಪೆಕ್ಷನ್ ಅಲ್ಲದೆ ಇಟ್ ಇಸ್ ನಾಟ್ ಅಂಡ್ ರೇಡ್. ಅಲ್ಲ ಸರ್, ನೀವು ಹೇಳ್ತಾ ಇರ್ತಕ್ಕಂಥದ್ದು ಸರ್, ಜನರಿಕ್ ಔಷಧಿ ಮಾರಾಟ ಮಾಡೋದು ಜನೌಷಧಿ ಕೇಂದ್ರಗಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ಅದನ್ನು ಹೇಳಿದಲ್ಲ, ಯಾರು ಸರಿಯಾಗಿ ಜನೌಷಧಿ ಕೇಂದ್ರ ನಡೆಸ್ತಾರೆ ಅವರು ಅಪರಾಧನ ಮಾಡೋದಿಲ್ಲ. ಯಾರು ಜನೌಷಧಿ ಕೇಂದ್ರನ ಸರಿಯಾಗಿ ನಡೆಸೋದಿಲ್ಲ ಅವರು ಮಾತಿದ ಅಪಾದನೆ ಮಾಡುವಂಥದ್ದು. ಆದರೆ ಜನೌಷಧಿ ಕೇಂದ್ರ ಜನಸಾಮಾನ್ಯರು ಮುಗ್ಧರು, ಅವರಿದು ಜನೌಷಧಿ ಕೇಂದ್ರದಲ್ಲಿ ಬರ್ತಾರೆ, ಅವ್ರಿಗೆ ಯಾವ ಕ್ವಾಲಿಟಿಯ ಟ್ಯಾಬ್ಲೆಟ್ ಕೊಡ್ತದೆ, ಇವರು ಎಲ್ಲಿಂದ ತರ್ತಾರೆ, ಅದು ಗೌರ್ಮೆಂಟ್ ಸರ್ಟಿಫೈಡಾ ಅಥವಾ ಇದು ನೋಡಲೇಬೇಕಲ್ಲ, ಇದು ನೋಡಬಾರ್ದು ಅಂತ ಹೇಳಿದರೆ ಹೇಗೆ? ಅದರ ಬಗ್ಗೆ ನಾನು ಮುಲಾಜು ವಹಿಸೋದಿಲ್ಲ, ಅದು ಐ ಆಮ್ ವೆರಿ ಸ್ಟ್ರಿಕ್ಟ್, ನಾನು ಅದರ ಬಗ್ಗೆ ಸ್ಪಷ್ಟತೆ ಇದೆ. ಆದ ಕಾರಣ ಅಲ್ಲಿರೋದು ವ್ಯವಸ್ಥೆ ಅದರ ಪ್ರಕಾರ ನಡೆದುಕೊಳ್ಳಿ, ಏನು ತೊಂದರೆ ಇಲ್ಲ. ಯಾರು ಸರಿ ಇಲ್ಲ ಅವ್ರ ಮಾತಿ ಅಪಾದನೆ ಮಾಡ್ತಾರೆ ಹೊರತು ಬಹುತೇಕ ಎಲ್ಲರೂ ಕೂಡ ಸರಿ ಇದ್ದಾರೆ, ಅವ್ರು ಯಾವ ಒಂದು ಅಪವಾದ ಮಾಡೋದಿಲ್ಲ. ಭಾಳಷ್ಟು ಜನ ನನಗೆ ಬಂದು ಕೂಡ ಹೇಳಿದ್ದಾರೆ, ನನ್ನ ಈ ರೀತಿ ಸಮಸ್ಯೆ ಇದೆ, ನಾನು ನಿಮ್ಮ ಸಮಸ್ಯೆ ಬಗೆಹರಿಸ್ತೇನೆ, ಮತ್ತು ಜನರಿಗೆ ಮೋಸ ಮಾಡಲಿಕ್ಕೆ ಹೋಗಬೇಡಿ, ಜನರಿಗೆ ನೀವು ತೊಂದರೆ ಕೊಡಲಿಕ್ಕೆ ಹೋಗಬೇಡಿ, ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ, ಅದಕ್ಕೆ ಅನುಗುಣವಾಗಿ ನಡ್ಕೊಳ್ತೇನೆ.